ಪಂಚಮಿ ವಾರಾಹಿ ವಾರಾಹಿ ದೇವಿಯ ಅತ್ಯಂತ ಪ್ರಸಿದ್ಧ ಸ್ವರೂಪಗಳಲ್ಲಿ ಒಂದು. ಶ್ರೀವಿದ್ಯಾ, ಶಾಕ್ತ, ಆಗಮ ಮತ್ತು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಅವಳಿಗೆ ವಿಶೇಷ ಸ್ಥಾನವಿದೆ. ಆದರೆ ಪುರಾಣಗಳಲ್ಲಿ ಪಂಚಮಿ ವಾರಾಹಿ ಎಂಬ ಈ ಹೆಸರು ಮುಖ್ಯವಾಗಿ ಪಂಚಮಿ ತಿಥಿಯೊಂದಿಗೆ ವಾರಾಹಿ ದೇವಿಯ ವಿಶೇಷ ಸಂಬಂಧ ಇರೋದ್ರಿಂದ ಪ್ರಸಿದ್ಧಿಯಾಗಿದೆ. ಪಂಚಮಿ ಎಂದರೆ ಚಂದ್ರಮಾಸದ 5ನೇ ತಿಥಿ. ವಾರಾಹಿ ದೇವಿಗೆ ಈ ತಿಥಿ ಅತ್ಯಂತ ಪ್ರಿಯವೆಂದು ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಆದ್ದರಿಂದ ಪಂಚಮಿ ತಿಥಿಯಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವ ವಾರಾಹಿಯ ರೂಪವನ್ನ ಪಂಚಮಿ ವಾರಾಹಿ ಎಂದು ಕರೆಯುತ್ತಾರೆ. ಅವಳು ಧರ್ಮದ ರಕ್ಷಕಿ, ಭಕ್ತರನ್ನ ಕಾಪಾಡೋ ತಾಯಿ ಮತ್ತು ಶ್ರೀ ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಸೇನೆಯ ಸರ್ವ ಸೇನಾಧಿಪತಿಯಾದ ದಂಡನಾಥ ಸ್ವರೂಪಳೇ ಆಗಿದ್ದಾಳೆ. ಶ್ರೀವಿದ್ಯಾ ಸಂಪ್ರದಾಯದ ಪ್ರಕಾರ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಇಚ್ಛಾಶಕ್ತಿಯಿಂದ ವಾರಾಹಿ ದೇವಿಯು ಪ್ರಕಟವಾದಳು. ಅವಳು ಭಂಡಾಸುರನ ವಿರುದ್ಧ ನಡೆದ ಮಹಾಯುದ್ಧದಲ್ಲಿ ದೈವಿಕ ಸೇನೆಯ ಮುಖ್ಯಸ್ಥಳಾಗಿ ಧರ್ಮವನ್ನ ರಕ್ಷಿಸಿದಳು. ಅವಳಿಗೆ ಪಂಚಮಿ ತಿಥಿಯ ವಿಶೇಷ ಸಂಬಂಧ ಇರೋದ್ರಿಂದ ಕಾಲಕ್ರಮೇಣ ಭಕ್ತರು ಈ ರೂಪವನ್ನ ಪಂಚಮಿ ವಾರಾಹಿ ಎಂದು ವಿಶೇಷವಾಗಿ ಆರಾಧಿಸಲು ಪ್ರಾರಂಭಿಸಿದರು. ಪಂಚಮಿ ವಾರಾಹಿಯ ರೂಪ ಹೇಗಿರುತ್ತೆ ಅಂದ್ರೆ, ವರಾಹಮುಖ, ಗಾಢ ಕೆಂಪು ಅಥವಾ ಅರುಣ ವರ್ಣದ ಕಾಂತಿ, 3 ತೇಜೋಮಯ ಕಣ್ಣುಗಳು, 4, 6 ಅಥವಾ 8 ಭುಜಗಳು, ಕೈಗಳಲ್ಲಿ ಹಲ, ಮುಸಲ, ಪಾಶ, ಅಂಕುಶ, ದಂಡ, ಅಭಯ ಮತ್ತು ವರದ ಮುದ್ರೆಗಳು, ಕೆಂಪು ರೇಷ್ಮೆ ವಸ್ತ್ರ, ರತ್ನ ಕಿರೀಟ ಮತ್ತು ದಿವ್ಯಾಭರಣಗಳು, ಕಮಲಾಸನ, ಸಿಂಹಾಸನ ಅಥವಾ ದಿವ್ಯ ವಾಹನದೊಂದಿಗೆ ಧ್ಯಾನಿಸಲಾಗುತ್ತೆ. ಅವಳ ಮುಖ ಉಗ್ರತೆಯನ್ನ ಸೂಚಿಸಿದರೂ ಭಕ್ತರ ಕಡೆಗೆ ಅವಳು ಅಪಾರ ಕರುಣಾಮಯಿ. ಪಂಚಮಿ ವಾರಾಹಿಗೆ ಸಂಬಂಧಿಸಿದ ಲಲಿತೋಪಾಖ್ಯಾನದಲ್ಲಿ ಬಂಡಾಸುರನ ವಿರುದ್ಧ ನಡೆದ ಯುದ್ಧದಲ್ಲಿ ವಾರಾಹಿಯು ದಂಡನಾಥೆಯಾಗಿ ದೈವಿಕ ಸೇನೆಯನ್ನ ಮುನ್ನಡೆಸಿದಳು. ನಂತರ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ವಾರಾಹಿಯ ಅನುಗ್ರಹಕ್ಕೆ ಪಂಚಮಿ ತಿಥಿಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಯಿತು. ಈ ಕಾರಣದಿಂದ ಭಕ್ತರು ಪ್ರತಿ ಪಂಚಮಿಯಂದು ದೇವಿಯನ್ನು ವಿಶೇಷವಾಗಿ ಪೂಜಿಸುವ ಪರಂಪರೆ ಬೆಳೆಯಿತು. ಪಂಚಮಿ ವಾರಾಹಿಯ ಆಧ್ಯಾತ್ಮಿಕ ಮಹತ್ವ: ಧರ್ಮ ರಕ್ಷಣೆಯ ಸಂಕೇತ, ಶಿಸ್ತು ಮತ್ತು ಆತ್ಮಬಲದ ಪ್ರತೀಕ, ಭಯವನ್ನ ಧೈರ್ಯವಾಗಿ ಪರಿವರ್ತಿಸುವ ಶಕ್ತಿ, ಭಕ್ತರನ್ನ ದೇವರ ಮಾರ್ಗದಲ್ಲಿ ನಡೆಸೋ ತಾಯಿ, ಶ್ರೀವಿದ್ಯಾ ಉಪಾಸಕರ ಪ್ರಮುಖ ದೇವತೆ. ಪಂಚಮಿ ತಿಥಿಯು ಜ್ಞಾನ, ಶುದ್ಧತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಸಂಪ್ರದಾಯ ಹೇಳುತ್ತೆ. ಪಂಚಮಿ ವಾರಾಹಿಯನ್ನ ಯಾಕೆ ಪೂಜಿಸಬೇಕು ಗೊತ್ತಾ? ಮನಸ್ಸಿನ ಶಾಂತಿಯನ್ನ ಪಡೆಯಲು, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸಲು, ಧರ್ಮ ಮಾರ್ಗದಲ್ಲಿ ಸ್ಥಿರತೆಯನ್ನ ಪಡೆಯಲು, ಕುಟುಂಬದ ರಕ್ಷಣೆಗಾಗಿ ದೇವಿಯ ಕೃಪೆಯನ್ನ ಪಡೆಯಲು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಏಕಾಗ್ರತೆ ಹೆಚ್ಚಿಸಲು, ಜೀವನದಲ್ಲಿ ಶಿಸ್ತು ಮತ್ತು ಆತ್ಮ ನಿಯಂತ್ರಣ ಪಡೆಯಲು. ಪಂಚಮಿ ವಾರಾಹಿಯ ಪೂಜೆಯಲ್ಲಿ ಶುಚಿಯಾದ ಸ್ಥಳದಲ್ಲಿ ದೀಪ ಹಚ್ಚೋದು, ಕೆಂಪು ಹೂಗಳನ್ನ ಅರ್ಪಿಸೋದು, ಕುಂಕುಮಾರ್ಚನೆ ಮಾಡೋದು, ವಾರಾಹಿ ನಾಮಸ್ಮರಣೆ, ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡೋದು, ಇವೆಲ್ಲವೂ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಪಂಚಮಿ ವಾರಾಹಿಗೆ ಪ್ರತಿಯೊಂದು ಪಂಚಮಿ ತಿಥಿ, ಆಷಾಢ ಗುಪ್ತ ನವರಾತ್ರಿ, ಶುಕ್ರವಾರ ರಾತ್ರಿ ಸಮಯದ ಭಕ್ತಿಪೂರ್ವಕ ನಾಮಜಪ ತುಂಬಾ ವಿಶೇಷ. ಪಂಚಮಿ ವಾರಾಹಿಯ ಸರಳ ಮಂತ್ರ ಓಂ ಪಂಚಮಿ ವಾರಾಹಿಯೇ ನಮಃ. ಪಂಚಮಿ ವಾರಾಹಿಯು ನಮಗೆ ನೀಡುವ ಸಂದೇಶ ಧರ್ಮ, ಶಿಸ್ತು ಮತ್ತು ಭಕ್ತಿಯೊಂದಿಗೆ ಬದುಕುವವರನ್ನು ನಾನು ಸದಾ ಕಾಪಾಡುತ್ತೇನೆ ಎಂದು. ಅವಳ ಪೂಜೆ ಕೇವಲ ಭೌತಿಕ ಆಶೀರ್ವಾದಕ್ಕಾಗಿ ಅಲ್ಲ, ಆತ್ಮಬಲ, ಧರ್ಮನಿಷ್ಠೆ, ಶಾಂತಿ ಮತ್ತು ದೇವಿಯ ಮೇಲಿನ ಶರಣಾಗತಿಯನ್ನ ಬೆಳೆಸಲು ಆಧ್ಯಾತ್ಮಿಕ ಸಾಧನೆಯಾಗಿದೆ. ಭಕ್ತನ ಜೀವನದಲ್ಲಿ ಅಹಂಕಾರವನ್ನ ಕಡಿಮೆ ಮಾಡಿ ಧೈರ್ಯವನ್ನ ಹೆಚ್ಚಿಸಿ ಭಗವಂತನ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುವ ತಾಯಿಯ ರೂಪವೇ ಪಂಚಮಿ ವಾರಾಹಿ. ಶ್ರೀ ಜಗದಂಬಾರ್ಪಣಮಸ್ತು.